ನೋಡಿ ಲಾಸ್ಟ್ ವಿಡಿಯೋದೊಳಗೆ ಇದ್ರದ್ದು ನಾನು ಬ್ಲೌಸ್ ಡಿಸೈನನ್ನು ಬ್ಯಾಕ್ ಪಾರ್ಟ್ ಮಾಡೋದನ್ನು ಹೇಳಿದ್ದೆ. ಈಗ ಅದರ ನೆಕ್ಸ್ಟ್ ಪಾರ್ಟನ್ನು ತೋರಿಸ್ತೀನಿ. ಅಂದರೆ ಬ್ಯಾಚ್ ಯಾವ ರೀತಿ ಬ್ಯಾಕ್ ಪಾರ್ಟ್ ಒಳಗೆ ಹಿಡಿಬೇಕಂದ್ರೆ ಇಲ್ಲಿಂದ 4 ಇಂಚಿಗೆ ನಮ್ಗೆ ಡಾಟ್ ಪಾಯಿಂಟನ್ನು ಹಿಡಿಬೇಕು. ನಾವು ನೋಡಿರಿ ಈ ಕಡೆಯಿಂದ ಈ ಕಡೆಗೆ 4 ಇಂಚಿಗೆ ನಾವು ಡಾಟ್ ಪಾಯಿಂಟನ್ನು ಹಿಡಿಬೇಕು. ಅದನ್ನು ಮತ್ತು ಈ ಡಾಟ್ ಪಾಯಿಂಟ್ ಅವ್ರು ಎದೆ ಸುತ್ತಳತೆ 10 ಇಂಚು 9 ಇಂಚ್ 10 ಇಂಚಿನವರೆಗೆ ಇತ್ತಪ್ಪ ಅಂದ್ರೆ ಅರ್ಧ ಇಂಚು ನೀವು ಕಂಪಲ್ಸರಿ ಡಾಟನ್ನು ಹಿಡಿಲೇಬೇಕು. ಅದಕ್ಕಿಂತ ಕಡಿಮೆ ಇದ್ದರೆ 8.5 8 9 ಇದ್ರಪ್ಪ ಅಂದರೆ ಅರ್ಧ ಇಂಚ್ಗಿಂತ ಕಡಿಮೆ ಹಿಡಿಬೇಕು. ಇದು ಇಂಪಾರ್ಟೆಂಟ್. ಇಲ್ಲಿ ಬ್ಯಾಕ್ ಕರೆಕ್ಟಾಗಿ 5 4.5 ಇಂಚ್ ಹಿಡಿಬೇಕು. ಈ ರೀತಿಯಾಗಿ ಒಂದು ಡಾಚನೆ ಕಡೆ ಹಿಡಿಬೇಕು. ಇನ್ನೊಂದು ಇಲ್ಲಿ ನೋಡಿರಿ, ಇದಕ್ಕೆ ನಾನು ಕಚ್ ಹಾಕ್ಕೊಂಡಿನಿ, ನೀವು ನೋಡ್ತಿರ್ಬೋದು. ನೋಡಿ ಈ ರೀತಿ ಈ ಕಡೆ 4 ಇಂಚು ಈ ಕಡೆ 4 ಇಂಚ್ ಬರೋಂಗೆ ನೀವು ಒಂದು ಪಾಯಿಂಟನ್ನು ಹಾಕ್ಕೊಂಡು 4 ಇಂಚ್ ಪ್ರತಿ ಎರಡೂ ಕಡೆನೂ ಡಾಚ್ ಹಿಡ್ದೀನಿ. ಈ ರೀತಿ ಬೆಂಕಟ್ಟನ್ನು ರೆಡಿ ಮಾಡ್ಕೊಂಡು ಅರ್ಧ ಇಂಚ್ ಬಟ್ಟೆನ ಈ ರೀತಿ ಮಡಚ್ಕೋಬೇಕು. ಮಡಚ್ಕೊಂಡು ಈ ರೀತಿ ಕರೆಕ್ಟಾಗಿ ಎಡ್ಜಿಂದ ಈ ರೀತಿ ಹಚ್ಕೊಂಡು ರೆಡಿ ಆಯಿತು. ಈಗ ಸ್ಲೀವನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ. ನೋಡಿ ಸ್ಲೀವು ರೀತಿ ಇದು ಸೀದಾ ಇರಬೇಕು. ಈ ರೀತಿ ಲೈನಿಂಗು ಉಲ್ಟಾ ಇರಬೇಕು. ನೋಡಿ ಇದು ಉಲ್ಟಾ ಐತೆ ಲೈನಿಂಗು, ಇದು ಸೀದಾ ಐತಿ. ನೋಡಿ ಈ ರೀತಿ ಕರೆಕ್ಟಾಗಿ ಇದ್ರ ಮೇಲೆ ಇಟ್ಕೋಬೇಕು. ಫಸ್ಟ್ ಎಡ್ಜಿಗೆ ಒಂದು ಸ್ಟಿಚ್ ಹಾಕಬೇಕು. ನೋಡಿ ಈ ರೀತಿ ಮತ್ತೆ ಈ ರೀತಿ ಬಟ್ಟೆನ ತರಬೇಕು. ಲೈನಿಂಗ್ ಮೇಲೆ ನಾವು ಈ ಕಡೆ ಏನು ಕಲ್ಬಿಟ್ಟು ಈ ಕಡೆ ಲೈನಿಂಗ್ ಮೇಲೆ ಈ ರೀತಿ ಲೈನಿಂಗ್ ಈ ಕಡೆ ಲೈನಿಂಗ್ ಮೇಲೆ ಬರಬೇಕು. ಇಲ್ಲ ಸ್ಟಿಚ್ ಹಾಕಬೇಕು. ನೆಕ್ಸ್ಟ್ ಈ ರೀತಿ ಕರೆಕ್ಟಾಗಿ ನಾವು ಏನು ಲೈನಿಂಗ್ ಸ್ಟಿಚ್ ಹಾಕಿದ್ವಲ್ಲ ಆ ಲೈನಿಂಗ್ ಹಾಕಬೇಕು. ಈ ರೀತಿ ಮಾಡಿ ಬ್ಲೌಸ್ ಸ್ಟಿಚ್ ಮುಗಿತು. ಜಸ್ಟ್ ಏನು ಮಾಡಬೇಕು, ಔಟ್ಲೈನ್ಗೆ ಹೊರಗೆ ಐತೆ ಒಂದು ನೋಡಿ. ಈಗ ನಾವೇನು ಸ್ಟಿಚ್ ಹಾಕಿವಲ್ಲ ಅಲ್ಲಿಂದ ಎಕ್ಸ್ಟ್ರಾ ಬಟ್ಟೆನ ಎಲ್ಲ ಕಟ್ ಮಾಡಿ ತೆಗೆದುಬೇಕು. ಏನು ಲೈನಿಂಗ್ ಎಲ್ಲ ಮೇನ್ ಫ್ಯಾಬ್ರಿಕನ್ನು ಮಾತ್ರ ಕಟ್ ಮಾಡಿ ತೆಗಿಬೇಕು. ಇದೇ ರೀತಿ ಇನ್ನೊಂದು ಸ್ಲೀವನ್ನು ರೆಡಿ ಮಾಡ್ಕೊಂಡು ಈ ರೀತಿ ಇನ್ನೊಂದು ಸ್ಲೀವನ್ನು ನಾನು ರೆಡಿ ಮಾಡ್ಕೊಂಡಿನಿ. ನೋಡಿರಿ ಈ ರೀತಿ ಉಲ್ಟೆ ನಾನು ನೀವು ಕಟ್ಟಿಂಗ್ ಒಳಗೆ ಮುಗಿಬೇಕು. ಫ್ರಂಟ್ ಪಾರ್ಟ್ ಕಟ್ಟಿಂಗನ್ನು ತೆಗೆದಿಲ್ಲ. ನಾನು ಬರೀ ಬ್ಯಾಕ್ ಪಾರ್ಟ್ ಅಂತ 4 ಪೀಸಸ್ ಬ್ಯಾಕ್ ಪಾರ್ಟ್ ಅಷ್ಟೇ ತೆಗೆದಿದ್ದೆ ಶೇಪ್. ಈಗ ನಾನು ಫ್ರಂಟ್ ಪಾರ್ಟದ ಶೇಪ್ ತೆಗಿತೀನಿ ಅಂತ. ನಾವೇನೆಲ್ಲ ಶೇಪ್ ಹಾಕಿದ್ವಲ್ಲ ಅದನ್ನ ಜಸ್ಟ್ ಇಲ್ಲಿ ಮಾರ್ಕ್ ಹಾಕೊಂಡು ಅದನ್ನು ಕರೆಕ್ಟಾಗಿ ಇಟ್ಕೋಬೇಕು. ಇಟ್ಕೊಂಡು 4 ಪೀಸಸ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಕರೆಕ್ಟಾಗಿ ಆಗುತ್ತೆ. ಈ ರೀತಿ ಮುಗಿನ ಹಾಕ್ಕೊಂಡು ನೋಡಿ ಎಷ್ಟು ಬಟ್ಟೆ ಹಚ್ಚಿಕೊಂಡು ಬಂದೈತಲ್ರಿ, ಅದ್ರ ಸಂಬಂಧ ನಾವು ಈ ಪಾರ್ಟನ್ನು ಕಟ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಏನು ಮಾಡಬೇಕು, 4 ಚೆನ್ನಾಗಿ ಇಟ್ಕೊಂಡು 2 ಪಾರ್ಟನ್ನು ಅಷ್ಟೇ ನೋಡಿರಿ ಇಲ್ಲ ಹೆಂಗೆ ಇಟ್ಕೊಂಡು ಇದು ಸೀದಾ ಪೀಸ್ ಇದು ಸೀದಾ ಪೀಸ್ ಮೇಲೆ ಈ ರೀತಿ ಇಟ್ಕೊಂಡು ನೀವು ಸ್ಲೀವ್ ಕಟ್ ಮಾಡಬೇಕು. ಶೇಪ್ ತೆಗಿಬೇಕು. ಇಲ್ಲಾಂದ್ರೆ ನೀವು ಏನು ಮಾಡ್ತೀರಿ, ಒಂದು ಬ್ಲೌಸಿಗೆ ಒಂದು ಸ್ಲೀವಿಗೆ ಒಂದು ಫ್ರಂಟ್ ಪಾರ್ಟ್ ಶೇಪ್ನ ತೆಗೆದುಬಿಡ್ತೀರಿ. ಅದಕ್ಕೆ ನೀವು ಏನು ಮಾಡಬೇಕು, ಇದನ್ನು ಪಕ್ಕ ನೆನಪಿಟ್ಕೋರಿ. ಇದು ಸೀದಾ ಇತ್ತಪ್ಪ ಅದಕ್ಕೆ ಇನ್ನೊಂದು ಬ್ಲೌಸ್ ಸ್ಲೀವಿನ ಪೀಸ್ನು ಸೀದಾನೇ ಇರಬೇಕು. ನಿಮ್ಗೆ ತೋರಿಸ್ತೀನಿ ಇನ್ನೊಂದ್ಸಲ ನೋಡಿರಿ. ಈ ರೀತಿ 2 ಪೀಸನ್ನು ತೊಗೊಂಡು ಈ ರೀತಿ ನೋಡ್ಕೊರಿ, ಚೆಕ್ ಮಾಡಿಕೊಂಡೆ ಕಟ್ ಮಾಡ್ಕೋತಾ ಇರಿ. ಈ ರೀತಿ ಇದು ಒಂದು ಫ್ರಂಟ್ ಪಾರ್ಟಿಂದ ಶೇಪ್ ಅದೆಲ್ಲ ಕ್ಲೀನ್ ಮಾಡಬೇಕಂದ್ರೆ ಸೆಂಟ್ರಲ್ಲಿ ನೋಡಿ ಜಸ್ಟ್ ಇದು ಫ್ರಂಟ್ ಪಾರ್ಟಿಂದ ಗೊತ್ತಾಗಬೇಕಂತೇಳಿ ಜಸ್ಟ್ ಒಂದು ಈ ರೀತಿ 2 ಪೀಸ್ ತೊಗೊಂಡು
2 ಪೀಸ್ ತಂದು ಈ ರೀತಿ ಒಂದು ಮಾರ್ಕ್ ಹಾಕೊಂಡಿರ್ಬೇಕು. ಅದು ನಮ್ಗೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡ್ರೆ ಇದು ಭಾಳ ಹೆಲ್ಪ್ ಆಗುತ್ತೆ. ನೋಡಿರಿ ಲೆವೆಲ್ ಹೇಳಿದ್ನೆಲ್ಲ ನಿಮ್ಗೆ ಈ ರೀತಿಯಾಗಿ ಸ್ಲೀವನ್ನು ಇಟ್ಕೋತಿರಲ್ಲ ನೀವು, ಇದು ಲೈನಿಂಗ್ ಹೊರಗೆ ಇರಬೇಕು, ಇದು ಲೈನಿಂಗ್ ಹೊರಗೆ ಇರಬೇಕು, ಇದ್ರ ಮೇನ್ ಫ್ಯಾಬ್ರಿಕ್ ಇಲ್ಲಿ ಒಳಗಿರಬೇಕು, ಇದ್ರ ಮೇನ್ ಫ್ಯಾಬ್ರಿಕ್ ಈ ರೀತಿ ಒಳಗಡೆ ಇರಬೇಕು. ಈ ರೀತಿ ಇಟ್ಕೊಂಡೆ ಈ ರೀತಿ 4 ಫೋಲ್ಡ್ ಮಾಡ್ಕೊಂಡು ಶೇಪನ್ನು ತೆಗಿ. ಇದಕ್ಕೆ ಇದೇ ರೀತಿಯ ಗುಂಪಿನ ಹಾಕಿ ಏನು ಬೇಕು. ನಾನು ಈ ಫ್ರಂಟ್ ಪಾರ್ಟಲ್ಲಿನೂ ಸಹ ಏನು ಮಾಡಕತ್ತೀನಿ ಅಂತಂದ್ರೆ ಥ್ರೆಡ್ ಪೈಪಿಂಗನ್ನು ಕೊಡಕತ್ತೀನಿ. ಥ್ರೆಡ್ ಪೈಪಿಂಗ್ ಯಾವ ರೀತಿ ಕೊಡಬೇಕು ಅಂತಂದ್ರೆ ನೋಡಿರಿ, ಫಸ್ಟ್ ಲೈನಿಂಗ್ ಏನು ಲೈನಿಂಗ್ ಇರುತ್ತಲ್ಲ, ಲೈನಿಂಗ್ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ನೋಡ್ರಿ ನಮ್ದು ಇದು ಪಾಟ ಉಕ್ಕು ಪಟ್ಟಿ ಕಡೆ ಬರ್ತೈತಿ. ಈ ರೀತಿ ನಾವು ಮೇಲಿಂದ ಜಾಯಿಂಟ್ ಮಾಡ್ಬೇಕಾದ್ರೆ ಅವಾಗ ಉಕ್ಕು ಪಟ್ಟಿ ಕಡೆನೇ ಬರ್ತೈತಿ. ಇದೊಂದು ಟ್ರಿಕ್ ಇಟ್ಕೋರಿ ನೀವು. ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಬ್ರಾಡ್ ತಗೋಬೇಕು. ನೆಕ್ಸ್ಟ್ ಇಲ್ಲೇ 1/4 ಇಂಚ್ ಕೆಳಗಡೆ ತಗೋಬೇಕು. ಏನು ಮಾಡಬೇಕು, ಈ ರೀತಿ 1/4 ಇಂಚ್ ಬ್ರಾಡ್ ತಗೋಬೇಕು. ನೆಕ್ಸ್ಟ್ ಇಲ್ಲೇನೂ ಸಹ ರಿಂಗ್ ಪಟ್ಟಿ ಕಡೆ ಕೆಳಗಡೆ ತಗೋಬೇಕು. ಇಲ್ಲಿ ಇದು ತಗೋಬೇಕು, ಇಲ್ಲಿ ತಗೋಬೇಕು. ಇದರಿಂದ ನಿಮ್ದು ಬ್ಲೌಸ್ ಕರೆಕ್ಟಾಗಿ ಬರ್ತೈತಿ. ನೀವು ಫುಲ್ ಕೊನೆವರೆಗೂ ವಿಡಿಯೋ ನೋಡಿದ್ರಿ ಅಂದರೆ ನಾನು ಇದನ್ನು ಯಾಕೆ ಮಾಡಿದ್ದೆ ಅನ್ನೋದು ನಿಮ್ಗೆ ರೀಸನ್ ಗೊತ್ತಾಗ್ತದೆ. ಯಾವುದೇ ಇದು ಬರಲಾರ್ದೆ, ಯಾವುದೇ ಪ್ರಾಬ್ಲಮ್ ಬರಲಾರ್ದೆ, ಏನೂ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇದು ರೆಡಿ ಆಗ್ತದೆ. ನೋಡಿರಿ ಈ ರೀತಿ 1/4 ಇಂಚ್, ಇಲ್ಲಿ 1/2 ಇಂಚ್, 1/4 ಇಂಚ್ ಅಲ್ಲಿ ಬ್ರೌಡ್, ಇಲ್ಲಿ ಬ್ರೌಡ್ ಮಾಡಬೇಕು. ಅದು ನಿಮ್ಗೆ ಕರೆಕ್ಟಾಗಿ ಬರ್ತೈತಿ. ನೋಡ್ರಿ ಈಗ ಈ ಕಡೆ ಸೈಡಿಂದ ಇಲ್ಲೇನು ಇಲ್ಲಿ ಬಿಟ್ಟಿನಿಲ್ರಿ, ಇಲ್ಲಿ ಬಿಡುವಂಗಿಲ್ಲ, ಇಲ್ಲಿ ಬಿಟ್ಟಿನಲ್ಲ, ಇಲ್ಲಿ ಬಿಡೋಂಗಿಲ್ಲ. ಜಸ್ಟ್ ಏನು ಮಾಡಬೇಕು, ಅದು ಎಷ್ಟು ಸೈಜಿಗೆ ಐತಲ್ಲ ಅಷ್ಟೇ ಸೈಜಿಗೆ ಮಾಡಬೇಕು. ಇಲ್ಲಿನೂ ಬಿಡುವಂಗಿಲ್ಲ, ಕರೆಕ್ಟಾಗಿ ಎಷ್ಟು ಐತಲ್ಲ ಈ ರೀತಿ ಏನು ಸೀದಾ ಬಟ್ಟೆ ಇಟ್ಕೋಬೇಕು. ಏನು ನಿಮ್ಮ ಪೈಪಿಂಗ್ ಹಚ್ಚಿದ್ರಲ್ಲ ಅದು ನಡಬರಕ್ಕೆ ಹೋಗಬೇಕು, ಅಂದರೆ ಕೆಳಗಡೆ ಹೋಗಬೇಕು, ಲೈನಿಂಗ್ ಕೆಳಗೆ ಈ ರೀತಿ ಅಟ್ಯಾಚ್ ಮಾಡಬೇಕು. ನೋಡಿರಿ ಈ ರೀತಿ ಅಟ್ಯಾಚ್ ಮಾಡಿದ್ರೆ ಮಾತ್ರ ನಿಮ್ಮ ಬ್ಲೌಸ್ ಪರ್ಫೆಕ್ಟಾಗಿ ಬರ್ತೈತೆ. ಏನು ಸ್ಟಿಚ್ ಮಾಡಿದ್ರಲ್ಲ ಇದ್ರದ್ದು ಈ ರೀತಿ ಈಗ ಏನು ಸ್ಟಿಚ್ ಮಾಡಿದ್ರ ಮೇಲೆ ನಾವು ಏನು ಮಾಡಬೇಕು, 1/4 ಇಂಚಿನಷ್ಟು ಬಿಟ್ಟರೆ ಎಲ್ಲನೂ ಕಟ್ ಮಾಡಿ ತೆಗಿಬೇಕು. ನೆಕ್ ಪಾರ್ಟ್ ಅಷ್ಟೇ. ಈಗ ಏನು ಮಾಡಬೇಕು, ಸ್ವಲ್ಪ ಟ್ರಿಮ್ಸನ್ನು ಮಾಡಬೇಕು. ಅಂದರೆ ಟರ್ನಿಂಗ್ ಮಾಡ್ತೀವಲ್ಲ ಎಷ್ಟು ನೀಟಾಗಿ ಕಾಣಿಸ್ತೈತೆ, ನೀಟಾಗಿ ಬರ್ತೈತಿ. ಇಷ್ಟು ನಿಮ್ಮ ಫ್ರಂಟ್ ಪಾರ್ಟಿಂದು ಡಿಸೈನ್ ಪೈಪಿಂಗ್ ಆದರೆ ಇದೇ ರೀತಿನ ನೋಡಿರಿ, ಇದೇ ರೀತಿನ ಇನ್ನೊಂದು ಪಾರ್ಟಿಂದ ರೆಡಿ ಮಾಡ್ಕೊಂಡು ಬರೋಣ ಅಂತ. ನೋಡಿರಿ ಈ ರೀತಿ 2 ನೆಕ್ಕನ್ನು ರೆಡಿ ಮಾಡ್ಕೊಂಡೆ. ಫ್ರಂಟ್ ಪಾರ್ಟ್ 2 ನೆಕ್ಕನ್ನು ರೆಡಿ ಮಾಡ್ಕೊಂಡೆ. ನಿಮಗೆ ಇದು ಬ್ರಾಡ್ ಅನ್ಸಕತ್ತಿರ್ಬೋದು, ಬ್ರಾಡ್ ಆಗೋದಿಲ್ಲ ರೀ. ಇಷ್ಟೆಲ್ಲ ಸೆಟ್ಟಿಂಗ್ ಎಲ್ಲ ಕಟಿಂಗ್ ಸ್ಟಿಚ್ ಆದಮೇಲೆ ನಿಮಗೆ ಬ್ರಾಡಿಂಗ್ ಅನಿಸೋದಿಲ್ಲ. ನೋಡಿರಿ ಈ ರೀತಿ. ಈಗ ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಒಳಗೆ ಡಾಟ್ ಪಾಯಿಂಟ್ ಇದನ್ನು ನೋಡೋಣ ಅಂತ. ನೋಡಿ ಫಸ್ಟ್ ಯಾವಾಗಲೂ ಅಂತ ಇದನ್ನು ಹಿಡಿಬೇಕು. ಈ ರೀತಿಯಾಗಿ 2 ಬಟ್ಟೆ ನಿಂತ್ಕೊಂಡು ಸ್ಟಿಚ್ ಹಾಕಬೇಕು. ನೋಡಿ ಈ ರೀತಿ ಕ್ರಾಸ್ ಅಂದರೆ ಇಲ್ಲಿ 1/4 ಇಂಚ್ ಈ ರೀತಿ ಕ್ರಾಸನ್ನು ಬರಬೇಕು. ಈ ರೀತಿ ಇಟ್ಕೋಬೇಕು. ಇದು ಈ ರೀತಿ ಕರೆಕ್ಟಾಗಿ ಏನು ಲೈನ್ ಹಾಕಿರ್ತೀವಲ್ಲ, ನಾನು ಇವೆಲ್ಲ ಡಾಟ್ ಪಾಯಿಂಟನ್ನು ಕಟಿಂಗ್ ವಿಡಿಯೋದೊಳಗೆ ತೋರಿಸಿದ್ರು ಫ್ರೆಂಡ್ಸ್. ಅಲ್ಲಿ ನೋಡ್ಕೊಂಡು ಬಂದು ಇಲ್ಲಿ ಮಾರ್ಕ್ ಹಾಕೋದು. ನೆಕ್ಸ್ಟ್ ಇದು ಸಹ ಈ ರೀತಿ ಬಿಟ್ಟು ಇಟ್ಕೊಂಡು
ಶೇಪ್ ಐತಲ್ಲ ಇದೇ ರೀತಿ ರೌಂಡಾಗಿ ಬರಬೇಕು. ಹಿಂಗೆ ಎಲ್ ಶೇಪ್ ಸ್ಕ್ವೇರ್ ಟೈಪ್ ಆ ಟೈಪ್ ಬರಬಾರ್ದು. ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಬಂದಿತ್ತು ನೋಡಿ ಅಷ್ಟು ಕರೆಕ್ಟಾಗಿ ಈ ರೀತಿ ಇದೇ ರೀತಿ ಬರಬೇಕು. ಈ ರೀತಿ ಕ್ರಾಸ್ ಬರಬೇಕು, ಹಿಂಗೆ ಬರಬೇಕು. ಬ್ಲೌಸ್ ಭಾಳ ನೀಟಾಗಿ ಹೊಂದಿರ್ತೈತಿ. ಇದೇ ರೀತಿನ ನಾನು ಇನ್ನೊಂದನ್ನು ರೆಡಿ ಮಾಡಿಕೊಂಡು ಮತ್ತು ಇದಕ್ಕೆ ನಾನು ಕ್ರಾಸ್ ಕಟ್ಟಿನ ಮಾಡ್ತೀನಿ ನೋಡಿ. ಕ್ರಾಸ್ ಕಟ್ಟಿ ನಾನು ಈ ರೀತಿ ಜಾಯಿಂಟ್ ಮಾಡಿ ಇಟ್ಕೊಂಡಿನಿ. ಇನ್ವಿಸಿಬಲ್ ಮಾಡ್ತೀನಿ ಇದನ್ನು ಸಹ, ಯಾಕಂದ್ರೆ ಕೊಂಚ ಬಿಟ್ಟು ಚಾನ್ಸಸ್ ಇರ್ತಾವೆ. ಹಿಂಗಾಗಿ ಇನ್ವಿಸಿಬಲ್ ಹೊಂದಿರ್ತೀನಿ ನೋಡಿ ಈ ರೀತಿ ಕರೆಕ್ಟಾಗಿ. ಸೀದಾ ಮಾಡ್ಕೊಂಡು ಜಸ್ಟ್ ಇದನ್ನು ಈ ರೀತಿ ಮಾಡಿಕೊಂಡು ರೋಲ್ ಈ ರೀತಿ ಸುತ್ತಿ ಇದನ್ನು ಈ ರೀತಿ ಸೆಂಟ್ರ್ ಒಳಗೆ ಇಟ್ಬಿಟ್ರೆ ನಿಮಗೆ ಎಲ್ಲಿ ಬಟ್ಟೆ ಸಿಕ್ಕೊಳ್ಳೋದಿಲ್ಲ. ನಾನು ಇಟ್ಟರೆ ಕ್ಯಾಕೆ ಫಾಸ್ಟು ನಮಗೆ ಬರಲ್ಲ. ನಾನು ನೋಡಿ ನಿಮ್ಮ ತಲೆಗೆ ಬಟ್ಟೆಗಳು ಸಿಕ್ಕೊಂಡು ಇನ್ನೊಂದು ಈ ರೀತಿ ಹಿಡಿದ್ರೆ ನಮಗೆ ಬಟ್ಟೆಯಲ್ಲಿ ಸಿಕ್ಕೊಂಡ್ರಂಗಿಲ್ಲ, ಕರೆಕ್ಟಾಗಿ ಬಂದ್ಬಿಡ್ತೈತೆ. ಈ ರೀತಿ ಪ್ಯಾಂಟ್ ಪಾಟ ರೆಡಿ ಆಯ್ತು. ಇಲ್ಲಿ ಏನಿದೆ ನೋಡಿ ನೆಕ್ ಕಡೆ ಜಸ್ಟ್ ಒಂದು 1/4 ಇಂಚಿನಷ್ಟು ಟ್ರಿಮ್ ಮಾಡಿ, 1/4 ಇಂಚಿನಷ್ಟು ಇಲ್ಲಷ್ಟೇ ನಿಂದ ಇಲ್ಲಿತನಷ್ಟೇ ಮಾಡಿರಿ. ನೆಕ್ಸ್ಟ್ ಇದನ್ನು ಸಹ ಈ ರೀತಿ 1/4 ಇಂಚಿನಷ್ಟು ಕಟ್ ಮಾಡಿ ತೆಗಿ ನೋಡಿರಿ. ಈಗ ಸ್ಟ್ರೇಟ್ ಆಗಿ ಸ್ವಲ್ಪ ಕ್ರಾಸ್ ಆಗಿರ್ತಾವೆ, ಜಸ್ಟ್ ಅದನ್ನು ಸ್ಟ್ರೇಟ್ ಮಾಡಿ ಎರಡು ರೆಡಿ ಮಾಡ್ಕೊಂಡು ಜಸ್ಟ್ ನಿಮಗೆ ಉಕ್ಕಿನ ಪಟ್ಟಿಗೆ 2/4 ಇಂಚು ಅಥವಾ 2 ಇಂಚುವರೆಗೂ ತೊಗೊಂಡು ಹಿಡಿತೈತಿ. ನೆಕ್ಸ್ಟ್ ಇದು ಏನೈತೆ ನೋಡು ಈ ಕಡೆ ಬಟ್ಟೆ ಫೋಲ್ಡ್ ಮಾಡಿ ಆಲ್ರೆಡಿ ಅದರಷ್ಟು ಎಕ್ಸ್ಟ್ರಾ ತೊಗೊಂಡು 3 ಇಂಚಿನಷ್ಟು ರಿಂಗ್ ಪಟ್ಟಿಗೆ ತೊಗೋಬೇಕು. 2 ಇಂಚು 3 ಇಂಚು. ಈಗ ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಸ್ಟಾರ್ಟ್ ಮಾಡ್ತೀವಿ ನೋಡಿರಿ. ಈಗ ಜಸ್ಟ್ ಈ ರೀತಿ ಮಾಡಿಸ್ಕೊಂಡಿರ್ತಿರಲ್ಲ, ಇದು ತೊಗೊಂಡಿರ್ತೀವಿ 2 ಇಂಚು ಈ ರೀತಿ ಅಂತ ಫೋಲ್ಡ್ ಮಾಡಿಕೊಂಡು ಅಂದರೆ ಮಡಚ್ಕೊಂಡು ನೋಡಿ ನೀಟಾಗಿ ನಿಮಗೆ ಇದು ಬರ್ತದೆ. ಯಾವಾಗಲೂ ಇಲ್ಲಿ ತೆಳಗಿನ ಸೈಡಿಂದ ರಿಂಗ್ ಪಟ್ಟೆ ಆಗಲಿ ಉಕ್ಕಿನ ಪಟ್ಟೆ ಆಗಲಿ ಎರಡರಿಂದ ಸ್ಟಿಚ್ ಮಾಡಬೇಕು. ಇದು ನೋಡಿ ಕೆಳಗಡೆ ಹಿಂಗೆ ಇಟ್ಕೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಹಾಕಬೇಕು. ಈ ರೀತಿ ಹೊಲಿಸ್ಕೊಂಡು ಇದನ್ನು ಯಾಕೆ ಮೊದಲೇ ಈ ರೀತಿ ಮಡಿಚ್ಕೊಂಡಿರ್ತೇನೆ ಅಂದರೆ ನೋಡಿ ನಾವು ಈಸಿಯಾಗಿ ಮಾಡ್ತೀವಿ. ಹಿಂಗೆ ಹೊಲಿಸಿ ಅಂದರೆ ಸ್ವಲ್ಪ ಇದು ಆಗ್ತದೆ ಅಂತೇಳಿ ಅಷ್ಟೇ ಸ್ಟಿಚ್ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ ನಾನು. ನೋಡಿ ಈ ರೀತಿ ಕರೆಕ್ಟಾಗಿ ಇದನ್ನು ಇಟ್ಕೊಂಡು ಈ ರೀತಿ ರಿಂಗ್ ಪಟ್ಟಿ ಆಯ್ತು. ಈ ರಿಂಗ್ ಪಟ್ಟಿ ಈ ಪಟ್ಟಿ ನೋಡಿ ಎರಡು ಎಷ್ಟು ಕರೆಕ್ಟ್ ಇದೆ ಅಂತಂದರೆ ಇದೇ ಕಾಲು ಇದನ್ನು ನಾನು ಏನು ಮಾಡ್ತೀನಿ ಆವಾಗ ಫಸ್ಟ್ ಸ್ಟಿಚ್ ಮಾಡೋದ್ರಿಂದ ಇದನ್ನು 1/4 ಇಂಚು ಕಡಿಮೆ ತೊಗೊಳ್ತೀನಿ. ಯಾಕಂದರೆ 1/4 ಇಂಚು ಜಾಸ್ತಿ ಆಗುತ್ತೆ ನಾನು ಫೈನಲ್ ಸೆಟ್ಟಿಂಗ್ ಮಾಡೋದ್ನ. ಈ ರೀತಿ ಸ್ಟಿಚ್ ಆದಮೇಲೆ 1/4 ಇಂಚು ಅನಿಸುತ್ತೆ, ಅವಾಗ ನಾವೇನು ಮಾಡೋಕ್ಕೆ ಬರೋಂಗಿಲ್ಲ. ಅದ್ರ ಸಲುವಾಗಿ ನಾನು ಏನು ಮಾಡ್ತೀನಿ ಅವಾಗ ಅದನ್ನು 1/4 ಇಂಚು ಕಡಿಮೆ ತೊಗೊಂಡ್ರೆ ಇಲ್ಲ ನೋಡಿ ಒಟ್ಟು ಕರೆಕ್ಟ್ ಏನು ಹೆಚ್ಚಿಲ್ಲ ಕಡಿಮೆ ಎಷ್ಟು ಕರೆಕ್ಟಾಗಿ ಸ್ಟಿಚ್ ಇದು ಎಲ್ಲ ಕರೆಕ್ಟಾಗಿ ಬರ್ತೈತೆ. ಈಗ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಮತ್ತು ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಫ್ರಂಟ್ ಬ್ಯಾಕ್ ಪಾರ್ಟನ್ನು ಇಟ್ಕೊರಿ.
ನೆಕ್ಸ್ಟ್ ಈ ರೀತಿ ಉಲ್ಟಾ ಫ್ರಂಟ್ ಪಾರ್ಟನ್ನು ಇಟ್ಕೋಬೇಕು. ಈ ರೀತಿ ಎರಡೂ ಕಣ್ಣು ಶೋಲ್ಡರ್ ಜಾಯಿಂಟ್ ನೋಡ್ರಿ. ಈ ರೀತಿ 4 ಪೀಸಸನ್ನು ರೆಡಿ ಮಾಡ್ಕೊಂಡ್ಮೇಲೆ ನಾವು ಏನು ಮಾಡ್ಬೇಕಂತಂದ್ರೆ ಫಸ್ಟ್ ಸ್ಲೀವ್ ಅಟ್ಯಾಚ್ ಮಾಡಬೇಕು. ಸ್ಲೀವ್ ಅಟ್ಯಾಚ್ ಮಾಡಬೇಕು ಈ ರೀತಿ 4 ಪಾರ್ಟನ್ನು ಈ ರೀತಿ ಜೋಡಿಸ್ಕೋಬೇಕು. ಎಡ್ಜಸ್ ಕೆಳಗೆ ಎಷ್ಟು ಸೈಡ್ ಇರುತ್ತಲ್ಲ 4 ಪಾರ್ಟ್ ಜೋಡಿಸ್ಕೊಂಡು ಒಂದು ಗುಂಪನ್ನು ಹಾಕೋರಿ. ಈಗ ಎಷ್ಟು ಇಲ್ಲಿನೂ ಸಹ ಕರೆಕ್ಟಾಗಿ 4 ಪಾರ್ಟನ್ನು ಹಿಡಿಬೇಕು. ನೋಡಿ ಎಷ್ಟು ಕರೆಕ್ಟಾಗಿರೋದು ಒಂದು ಕರೆಕ್ಟಾಗಿ ಒಂದು ಕಟಿಂಗ್ ಮಾಡಬೇಕು. ಈ ರೀತಿ ಅಂದರೆ ಒಂದು ಬ್ಲೌಸ್ ಪರ್ಫೆಕ್ಟಾಗಿ ಬರ್ತೈತಿ. ಈಗ ತೆಗೆದು ನಾವು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ಸೆಂಟ್ರ್ ಒಳಗೆ ನಾವು ಇದನ್ನು ಮಾರ್ಕ್ ಹಾಕಿರ್ತೀವಲ್ಲ ಇದನ್ನು ಇಷ್ಟೇ ಕರೆಕ್ಟಾಗಿ ಇಟ್ಕೊಂಡು ಎಷ್ಟು ಕರೆಕ್ಟಾಗಿ ನೋಡಿ ಎಷ್ಟು ಕರೆಕ್ಟಾಗಿ ಬಂದತ್ತಂದ್ರೆ ಈ ಏನು ಪಾಯಿಂಟ್ ಐತಲ್ಲ ಸೆಂಟ್ರ್ ಜಾಯಿಂಟ್ ಶೋಲ್ಡರ್ ಜಾಯಿಂಟಿಂಗ್ ಪಾಯಿಂಟ್ ನೆಕ್ಸ್ಟ್ ನಮ್ದೇನು ಪಾಯಿಂಟ್ ಐತಲ್ಲ ಇವೆರಡೂ ಪಾಯಿಂಟಿಗೆ ಕರೆಕ್ಟಾಗಿ ಇಟ್ಕೋಬೇಕು. ಈ ರೀತಿ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಹೋಗ್ರಿ. ಇಟ್ಕೊಂಡು ಹೋದ್ಮೇಲೆ ನೋಡಿ ಕರೆಕ್ಟಾಗಿ ನಮ್ಮ ಬ್ಲೌಸಿಗೆ ಸ್ಲೀವಿಗೆ ಕರೆಕ್ಟಾಗಿ ಬಂದಿತ್ತು ಪರ್ಫೆಕ್ಟಾಗಿ ನೋಡಿ. ರೀತಿ ಸ್ಟಿಚ್ಚನ್ನು ಹಾಕೋಬೇಕು. ಇದಕ್ಕೆ ಡಬಲ್ ಸ್ಟಿಚ್ ಹಾಕೋಬೇಕು. ಇದೇ ರೀತಿ 2 ಸ್ಲೀವನ್ನು ಜೋಡಿಸ್ಕೊಂಡು ಬರ್ತೀನಿ. ನೋಡಿರಿ ಇಲ್ಲಿ ನಾನು ಫೈನಲ್ ಸ್ಟಿಚ್ ಅಂದರೆ ಲಾಸ್ಟ್ ಫಿನಿಶಿಂಗ್ ಕೊಡಾಕತ್ತೀನಿ. ಅಂದರೆ ಫಿಟ್ಟಿಂಗ್ ನೋಡಿ ಇಲ್ಲಿಂದ 2 ಇಂಚಿನ ಮಾರ್ಕಿಗೆ 2 ಇಂಚಿಗೆ ಒಂದು ಸ್ಟಿಚ್ ನೋಡಿರಿ. ಇನ್ನೊಂದು ಹೆಂಗೆ ಮಾಡ್ಕೋದು ಅಂದರೆ ಈ ಕಡೆದೇನು ನಾನು ಸ್ಟಿಚ್ ಮಾಡೀನಿ. ಈಗ ಫಿಟ್ಟಿಂಗ್ ಹಿಡ್ದೀನಿ. ಇಲ್ಲಿಂದ ಎಲ್ಲಿ ಹಿಡಿಬೇಕು ಇದು ಎಕ್ಸ್ಟ್ರಾ ಇರ್ತೈತಿ. ಇದನ್ನು ಹಿಡಿಬಾರ್ದು ನೋಡಿ ಕರೆಕ್ಟಾಗಿ ಈ ಪಾಯಿಂಟಿಗೆ ಇದರ ಎಡ್ಜಿಗೆ ಈ ರೀತಿ ಹಿಡ್ಕೊಂಡು ಒಂದು ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ರೌಂಡ್ ಎಷ್ಟಿತ್ತು ಅಂದರೆ 8.5 ಇಂಚ್ ಇತ್ತು ನೋಡಿರಿ. ಇಲ್ಲಿ ಈ ಕಡೆ ಬ್ಲೌಸಿಂದ ನಾನು ಫಿಟ್ಟಿಂಗ್ ಮಾಡಿನಲ್ಲ 8.5 ಇಂಚಿಗೆ ಈ ರೀತಿ ಕರೆಕ್ಟಾಗಿ ಈ ಕಡೆನೂ ಹಿಡಿದು ಇಟ್ಕೊಂಡು ನೋಡಬೇಕು. ನೋಡಿ ಏತೆಲ್ಲ ಇಲ್ಲಿ ತೋರಿಸ್ಕೊಂಡು ಹಾಕ್ಬೇಕು. ನೆಕ್ಸ್ಟ್ ಸ್ಲೀವಿಂದೂ ಸಹ ಹಂಗೆ ಜಸ್ಟ್ ಈ ರೀತಿ ಹಿಡಿದು ಎಲ್ಲ ಮಾರ್ಕ್ ಹಾಕಿದ್ರೆ ಇದಕ್ಕೂ ಸಹ ಸ್ಟ್ರೇಟ್ ಈ ನೆಕ್ಸ್ಟ್ ಎಲ್ಲ ಕಟ್ ಮಾಡಿ ತೆಗೆದ್ಬಿಟ್ರೆ ಈಗ ಅವ್ರು ಬ್ಲೌಸ್ ತೊಗೊಂಡು ನೋಡಬೇಕು. ಎಲ್ಲಿ ವೇಸ್ಟ್ ಒಂದೇ ನೋಡ್ರಿ. ನೀವು ಜಸ್ಟ್ ಎರಡೂ ಮೆಜರ್ಮೆಂಟ್ ತೊಗೊಂಡು ವೇಸ್ಟಿಂದ 2 ಇಂಚ್ ಅಷ್ಟೇ ಹಿಡಿದು ಮಾಡಿನಲ್ಲ ನಾನು. ಅದಕ್ಕೆ ಈ ರೀತಿಯಾಗಿ ನೋಡಿ ಇದು ರಿಂಗ್ ಪಟ್ಟಿ ಐತಿ ಇದು ರಿಂಗ್ ಪಟ್ಟಿ ಐತಿ. ಈ ರೀತಿ ಕರೆಕ್ಟಾಗಿ ಅದು ಒಂದಕ್ಕೆ ಇಟ್ಕೊಂಡು ಈ ರೀತಿ ರಿಂಗ್ ಪಟ್ಟಿಯಿಂದ ಹಿಂಗೆ ನೋಡ್ಕೊತಾ ಹೋಗಬೇಕು. ನೋಡಿ ಪರ್ಫೆಕ್ಟಾಗಿನ ಬಂದೈತಿ. 1/4 ಇಂಚ್ ಅಷ್ಟೇ ನಿಮ್ಗೆ ಡಿಫ್ರೆನ್ಸ್ ಬಂದೈತಿ. ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ನಾವು ಮಾಡ್ಬೋದು. 1/4 ಇಂಚ್ ಇಷ್ಟೇ ಡಿಫ್ರೆನ್ಸ್ ಬಂದಿರೋದ್ರಿ ಕರೆಕ್ಟಾಗಿ ಬಂದೈತಿ. 1/4 ಇಂಚ್ ಏನು ಇದಿಲ್ಲ ಹಿಡಿದೈತಿ. ಈ ರೀತಿಯಾಗಿ ನಾವು
ಬ್ಲೌಸ್ ಫಿನಿಶಿಂಗನ್ನು ಕೊಡಬೇಕು. ಇಲ್ಲಿ ನೋಡಿ ನಮ್ಮದು ಸ್ಟಿಚ್ ಯಾವಾಗಲೂ ಹಿಂಗೆ ಸ್ಟ್ರೇಟ್ ಅಂತ ಬಂದೈತಿ. ಈ ರೀತಿ ಸ್ಟ್ರೇಟ್ ಆಗಿ ಬರಬೇಕು. ನಮ್ಮ ಬ್ಲೌಸ್ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಆಗ್ತೈತಿ. ನೋಡ್ರಿ ನಮ್ದು ಪಾಯಿಂಟ್ ಐತಲ್ಲ, ನಮ್ಮಲ್ಲಿ ಸ್ಟಿಚಿಂಗ್ ಲೈನ್ ಅದ ನೋಡ್ರಿ. ಇಷ್ಟು ಕರೆಕ್ಟಾಗಿ ನೀಟಾಗಿ ಸ್ಟ್ರೇಟ್ ಹಂಗೆ ಬಂದೈತಿ. ಈ ರೀತಿ ಬಂತಂದ್ರೆ ನಿಮ್ಮ ಬ್ಲೌಸು ಪರ್ಫೆಕ್ಟಾಗಿ ಕುಂತೈತೆ ಅಂತ ಅರ್ಥ. ನೋಡ್ರಿ ಇಲ್ಲಿ ನಿಮಗೆ ಇಲ್ಲಿ ಕರೆಕ್ಟಾಗಿ ಪ್ಲಸ್ ಪಾಯಿಂಟ್ ಬಂದೈತೆ ನೋಡಿರಿ. ಎಲ್ಲೂ ಹೆಚ್ಚು ಕಮ್ಮಿ ಏನೂ ಆಗಿಲ್ಲ. ಈ ರೀತಿ ಬಂದು ಅಂದ್ರೆ ನಿಮ್ಮ ಬ್ಲೌಸ್ ಪರ್ಫೆಕ್ಟಾಗಿನ ಬರ್ತಾವೆ ನೋಡಿರಿ. ಇದು ಸಹ ನಿಮಗೆ ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿ ಬಂದೈತಿ. ಈ ರೀತಿ ಬಂದೈತಿ ಪ್ಲಸ್ ಮಾರ್ಕ್. ಈ ರೀತಿ ನೋಡ್ರಿ, ಈ ರೀತಿಯಾಗಿ ಮಾರ್ಕ್ಗಳು ಕರೆಕ್ಟಾಗಿ ಬರಬೇಕು. ನಾನು ಈ ರೀತಿ ಬ್ಲೌಸ್ ಫಿನಿಶಿಂಗನ್ನು ಮಾಡಿದೆ ನೋಡಿ ಪರ್ಫೆಕ್ಟಾಗಿ. ನೀವು ಟ್ರೈ ಮಾಡಿ ನೋಡಿರಿ. ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಬಂದು ಅಂದ್ರೆ ಏನಾದರೂ ಗೊತ್ತಾಗಬೇಕಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿರಿ, ನಾನು ನಿಮಗೆ ರಿಪ್ಲೈ ಮಾಡಿ ತಿಳಿಸ್ಕೊಡ್ತೀನಿ ಅಂತ. ನಾನು ಫ್ರೀಯಾಗಿ ಟೀಚಿಂಗ್ ಕ್ಲಾಸನ್ನು ಹೇಳ್ಕೊಡಕ್ಕೆ ಎಲ್ಲರೂ ಉಪಯೋಗ ತೊಗೊಂಡು ಕಲ್ತ್ಕೊಳ್ರಿ. ನೋಡಿರಿ ನೆಕ್ಕನ್ನು ಭಾಳ ನಿಮ್ಗೆ ಅನಿಸಂಗಿಲ್ಲ. ಅವಾಗಷ್ಟು ಬ್ರಾಡ್ ಅನ್ನಿಸ್ತಲ್ಲ, ಈಗೇನು ಪ್ರಾಬ್ಲಮ್ ನೋಡಿರಿ ಇಷ್ಟು ಬಂದೈತಿ. ಥ್ಯಾಂಕ್ ಯು ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್.